ನಾರಾಯಣಂ ಸರ್ವೈರ್ವೀರ್ಣಂ ದೋಷವರ್ಜಿತಂ ಗಮ್ಯಂ ಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ದ್ವಿತೀಯ ನನು ಶ್ರುತಿ ನಾಯುಕ್ತವಾದಿನಿ ಇತಿ ಉಕ್ತಂ ತಥಾಪಿ ಸಾಂಖ್ಯ ಚಾರ್ವಾಕ ವೈಶೇಷಿಕಾದಿ ನಾನಾಮತ ವಿರುದ್ಧವಾದಿನಿ ಕರ್ತೃತ್ವಾದಿ ಶ್ರುತಿ ಅಪ್ರಮಾಣಂ ಸ್ಯಾದಿತ್ಯತಃ ತೇಷಾಂ ಮತಾನಾಂ ಅಪ್ರಾಮಾಣ್ಯಂ ವಿಪರೀತುಂ ದ್ವಿತೀಯ ಪಾದಃ ಪ್ರಾಪ್ತಃ. ನನು ಶ್ರುತಿ ನ ಅಯುಕ್ತವಾದಿನಿ ಇತಿ ಉಕ್ತ. ಶ್ರುತಿ ಎಂದು ಕೂಡ ಅಯುಕ್ತವಾದಿನಿ, ಯುಕ್ತವಾದದ್ದನ್ನ ಮಾತ್ರ ಹೇಳುತ್ತೆ, ಯುಕ್ತವಲ್ಲದನ್ನು ಹೇಳೋದೇ ಇಲ್ಲ ಅಂತ ಹೇಳಿದೆ. ತಥಾಪಿ ಆದರೂ ಸಹ ಸಾಂಖ್ಯ ಚಾರ್ವಾಕ ವೈಶೇಷಿಕಾದಿ ನಾನಾಮತ ವಿರುದ್ಧವಾದಿನಿ. ಆದರೂ ಶ್ರುತಿ ಹೇಳತಕ್ಕಂಥ ವಿಚಾರಗಳೆಲ್ಲ ಸಾಂಖ್ಯ ಮತ, ಚಾರ್ವಾಕ ಮತ, ವೈಶೇಷಿಕ ಮತ ಮೊದಲಾದ ಅನೇಕ ಮತಗಳಿಗೆ ವಿರುದ್ಧವಾಗಿರ್ತಕ್ಕಂಥ. ತಮ್ಮದು ಅದೇ ಪ್ರಶ್ನೆ ಕೇಳೋದು. ಎಷ್ಟೋ ಮತಗಳಿವೆ, ನಮ್ಮದೇ ಏನು ಭಾರಿ ದೊಡ್ಡದು ಅಂತ ಕೇಳ್ತಾರಲ್ಲ, ಹಾಗೆ ಅದೇ ಪುತ್ರ ಇದೆ. ವಿಷ್ಣು ಕರ್ತೃತ್ವಾದಿ ಶ್ರುತಿ ಅಪ್ರಮಾಣ. ಈಗ ಹೆಸರು ಎಷ್ಟು ಜನ ಇದ್ದಾರೆ ನಿಮಗೆ ಇವತ್ತು ಜಗತ್ತಿನೊಳಗೆ? ಎಲ್ಲ ನೆಗ್ಲಿಜಿಬಲ್. ಆದ್ರೆ 10 ಜನಕ್ಕೆ ವಿರುದ್ಧ. ಮೊದಲೇದಾಗಿ ಬೇರೆ ಮತಕ್ಕೆ ವಿರುದ್ಧ, ಮತ್ತು ಹೆಚ್ಚು ಮತಕ್ಕೆ ವಿರುದ್ಧ, ಹೆಚ್ಚು ಮತಕ್ಕೆ ಹೆಚ್ಚಾಗಿ ವಿರುದ್ಧ. ಅಂದ್ರೆ ಹೇಗೆ ಹೋಗ್ಬೋದು, ಶ್ರುತಿನ ಹೇಗೆ ಹೋಗ್ಬೋದು ಅಂತ ಪ್ರಶ್ನೆ, ಆಚಾರ ಸಿದ್ಧಾಂತ ಹೇಗೆ ಹೋಗ್ಬೋದು ಅಂತ ಅದೇ ಪ್ರಶ್ನೆ. ಅದಕ್ಕಿದೇ ಉತ್ತರ. ಎಲ್ಲಿದೆ ಯೇಷಾವಂತ ಎಲ್ಲಿದೆ? ವೈಶೇಷಿಕಾದಿ, ವೈಶೇಷಿಕ ಚಾಂಖ್ಯ ಇತ್ಯತಃ ತೇಷಾಂ ಮತಾನಾಂ, ಆ ಮತಗಳಿಗೆ ಅಪ್ರಾಮಾಣ್ಯಂ, ಮತಾನಾಂ ಅಪ್ರಾಮಾಣ್ಯಂ ವಿವರಿತು ಅದು ಕೇಳ್ತಾರೆ. ಸರಿ, ಪ್ರಶ್ನೆ ಸರಿಯಲ್ಲ. ಅದಕ್ಕೆ ಸರಿಯಾದ ಮತಗಳಿಗೆ ವಿರುದ್ಧ ಬಂದಾಗ ಇದು ಸರಿಯಲ್ಲ ಅಂತಾರೆ. ಆ ಮತಗಳೇ ಸರಿ ಇಲ್ಲ. 1000 ಕುರುಡು ಹೇಳ್ತಾರೆ ಅಂತ ಹೇಳಿ ಒಬ್ಬ ಕಣ್ಣೀರು ಹೇಳಿ ಸೋಡಾಗತ್ತ? ಅದು ತಿಳುವಳಿಕೆಯಿಂದ ಹೇಳ್ತಾರಾದ್ರಿಂದ ಅವು ಮತಗಳೇ ಅಲ್ಲ. ಆಯ್ತಾ? ಅದೇ ಇನ್ನು ಬಂದಿದೆ. ಏನಂತ ಹೇಳ್ತಾರೆ? ಬಹುಶಾಖಾಶನಂತಾಸ್ಯ ಬುದ್ಧಯೋ ಅವ್ಯವಸಾಯಿನ. ಅದು ಗೀತಾ ಶ್ಲೋಕ, ಇದು ಉತ್ತರ ಗೊತ್ತಾಯ್ತು ಪ್ರಶ್ನೆಗೆ. ಬಹುಶಾಖ ಅವರವರಿಗೆ ವಿರೋಧ ಇದೆ, ವೆರಿ ಇಂಪಾರ್ಟೆಂಟ್. ಅವರವರೇ ಹೊಂದಾಣಿಕೆ ಇಲ್ಲ, ಕಚ್ಚಾಡ್ತಾರೆ ಮಾಡ್ತಾರೆ. ಅವರವರೇ ಕಚ್ಚಾಡ್ಬೇಕಾದ್ರೆ ನಾವ್ಯಾರು ಗಲಾಟೆ ಮಾಡಬೇಕಾಗಿಲ್ಲ. ಆ ಮಕ್ಕಳು ಅವೇ ಖಂಡನೆಗಳು ಪರಸ್ಪರ. ಆದ್ರಿಂದ ಒಂದೇ ಮತದಲ್ಲೂ ಅವರಿಗೆ ಅದೇ ಹೇಳಿದ್ರು, ಒಂದೇ ಮತದಲ್ಲಿ ಪರಸ್ಪರ ವಿರೋಧ, ಒಂದೇ ಮತದಲ್ಲೂ ಅನೇಕ ಪಂಥಗಳು ಬಂದಿದೆ. ಆದ್ರಿಂದ ಸರಿಯಲ್ಲ. ಮತಾನಾಂ ಅಪ್ರಾಮಾಣ್ಯಂ ಅದು ಹೇಗೆ ಅಂದ್ರೆ ವಿವರಿಯಿತು, ತೋರಿಸ್ತೇವೆ. ಆ ಮತಗಳು ಸರಿ ಇಲ್ಲ ಅಂತ ತೋರಿಸೋದೇ ಇದಕ್ಕಿರತಕ್ಕಂಥ ಮತ. ವಿವರಿಯಿತು ದ್ವಿತೀಯ ಪಾದ ಪ್ರಾಪ್ತ. ಎರಡನೇ ಪಾದ ಅದಕ್ಕೋಸ್ಕರ ಹೊರಟಿದೆ. ಅದಕ್ಕೆ ಸಮಯ ಪಾದ ಅಂತ ಹೇಳಿದ್ರು. ಸಮಯ ಅಂದ್ರೇನೋ ಮತಗಳು. ಸಮೀರ ಸಮಯ, ವಂಶ ಸಿದ್ಧಾಂತ. ಇಲ್ಲಿ ಚಾರ್ವಾಕ ಸಮಯ, ಸಾಂಖ್ಯ ಸಮಯ. ಸಮಯ ಅಂದ್ರೆ ಟೈಮ್ ಅಂತ ಅರ್ಥ ಅಲ್ಲ. ಇದೆ ಏನಂತ ಅರ್ಥ? ಸಿದ್ಧಾಂತ. ಅಪ್ರಮಾಣಂ ಸಾಧೇಶಾಂ ಅಪ್ರಾಮಾಣ್ಯ ಮತಾನಾಂ ಅಪ್ರಾಮಾಣ್ಯಂ ವಿವರೀತು, ವಿವರಣೆ ಮಾಡಲಿಕ್ಕೋಸ್ಕರ ದ್ವಿತೀಯ ಪಾದ ಪ್ರಾಪ್ತ. ದ್ವಿತೀಯಾಧ್ಯಾಯದ ದ್ವಿತೀಯ ಪಾದ ಹೊರಟಿದೆ. ತಸ್ಯ ಭಾಷ್ಯಾನುಭಾಷ್ಯಯೋ ವಿರುದ್ಧತ್ವ. ಅದು ಎಲ್ಲಿ ವಿಸ್ತಾರವಾಗಿ ಬಂದಿದೆ ಅಂದ್ರೆ ಭಾಷ್ಯಾನುಭಾಷ್ಯಗಳಲ್ಲಿ ವಿಸ್ತಾರವಾಗಿ ಬಂದಿರೋದ್ರ ಆಚಾರ ಒಂದೇ ಮಾತನ್ನು ಹೇಳ್ಬಿಡ್ತಾರೆ. ಸಂಕ್ಷೇಪೇಹ, ಇಲ್ಲಿ ಎರಡು ಭಾಷ್ಯದಲ್ಲಿ ಸಂಕ್ಷೇಪೇಣ ಅರ್ಥಮಾಹ, ಅತ್ಯಂತ ಸಂಕ್ಷೇಪವಾಗಿ ಇಡೀ ಸಮಯ ಪಾದದ ಅರ್ಥವನ್ನು ಹೇಳ್ತಾರೆ. ಏನು ವಿಶಿಷ್ಟದು ಅಂದ್ರೆ ಭ್ರಾಂತಿ ಮೂಲತಯ ಸರ್ವ ಸಮಯಾನಾಂ ಅಯುಕ್ತಿತಃ ನ ತದ್ವಿರೋಧಾತ್ ವಚನಂ ವೈದಿಕಂ ಸಂಖ್ಯತಾಂ ಪ್ರಜೇರಿತಿ. ಭ್ರಾಂತಿ ಮೂಲತಯ. ಎರಡನೇದಾಗಿ ಸರ್ವ ಸಮಯಾನಾಂ ಅಯುಕ್ತಿತಃ ನ ತದ್ವಿರೋಧಾತ್ ವಚನಂ ವೈದಿಕಂ ಸಂಖ್ಯತಾಂ ಪ್ರಜೇ. ಸರ್ವ ಸಮಯಾನ ಮೊದಲಿಗೆ ಸರ್ವ ಸಮಯಾನ. ಯಾವ ಸಮಯ? ಈ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾದ ಸಮಯಗಳು ಅಂತ ಏನೇನಿವೆ ಅವೆಲ್ಲ ಭ್ರಾಂತಿ ಮೂಲತಯ. ಎಲ್ಲಿಂದ ಬಂದಿವೆ ಅವು? ರಾಂಗ್ ಬೇಸಿಸ್, ಮೂಲನೇ ಸರಿ ಇಲ್ಲ. ಎರಡನೇದು ಅಯುಕ್ತಿತ, ಯುಕ್ತಿಗೆ ವಿರುದ್ಧ. ಮೂಲ ಸರಿ ಇಲ್ಲ ಅಂತ ಹೇಗೆ ಹೇಳ್ತೇವೆ ಅಂದ್ರೆ ಯುಕ್ತಿಗೆ ವಿರುದ್ಧ ಇದು. ಅದ ಸರಿಯಾಗಿ ಬಂದಿಲ್ಲ. ಅದಕ್ಕೆ ತಿನ್ನೋಡು ಗೊತ್ತಾಗುತ್ತೆ ಅಂತ. ಅದು ಸರಿಯಾಗಿ ಬಂದಿಲ್ಲ ಎಂಬುದು ವಿಷಯ.
ಎದುರಿಗೆ ಕಾಣ್ತಿರೋದೇನೋ ತಿನ್ನಕ್ಕೆ ಆಗ್ತಾ ಇಲ್ಲ, ಯುಕ್ತಿಗೆ ಹೊಂತಾ ಇಲ್ಲ. ಅದರಿಂದಾಗಿನೇ ಭ್ರಾಂತಿ ಮೂಲತ್ವ ಅಂಬೋದು ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ ಅಂದ್ರೆ ಯುಕ್ತಿಗೆ ವಿರುದ್ಧವಾದಾಗ ಭ್ರಾಂತಿ ಮೂಲ ಅಂಬೋದು ಏನದು ಸರಿ ಆದದ್ದು. ಅಲ್ಲಿ ಬಳ್ಳಿ ಅಂತ ಹೇಳಿದ ಅವ್ರು ನೋಡಿದ ಕಪ್ಪೆ ಚಿಪ್ಪು ತಿಳ್ಕೊಂಡು ಸರಿಯಲ್ಲ. ಯಾಕೆ ನೋಡು ಬಾಧ, ಏನು ಬಾಧ? ನೀನ್ ಹೇಳಿದ್ದು ಬೆಳ್ಳಿ ಅಂತಿರೋದೇನೇ, ಅದರಿಂದ ಭ್ರಾಂತಿ ಇದೆ ಬಂದಿದ್ದೇನದು ಭ್ರಾಂತಿ. ಸೊ ಭ್ರಾಂತಿ ಮೂಲತಯ ನಮ್ದು ಶಾಸ್ತ್ರ ಮೂಲ, ಅವ್ರದ್ದು ಭ್ರಾಂತಿ ಮೂಲ. ಅಯುಕ್ತಿತಃ ಯುಕ್ತಿಗೆ ವಿರುದ್ಧ. ಆದ್ದರಿಂದಾನೆ ನಾ ತದ್ವಿರೋಧಾತ್ವಚನಂ ವೈದಿಕಂ ಶಂಕ್ಯತಾಂ ವ್ರಜೆ. ಆದ್ದರಿಂದ ತದ್ವಿರೋಧ ಆ ಸಮಯಗಳಿಗೆ ಇಂಥ ನಿರ್ಮೂಲವಾದ ಭ್ರಾಂತಿ ಮೂಲವಾದ ಯುಕ್ತಿಗೆ ವಿರುದ್ಧವಾದಂಥ ಮತಗಳಿಗೆ ವಿರುದ್ಧವಾಗುತ್ತೆ ಅಂತ ಕಾರಣ ಕೊಟ್ಟು ವೈದಿಕಂ ವಚನಂ ವೇದೋಕ್ತವಾದ ಮಾತುಗಳನ್ನ ಶಂಕ್ಯತಾಂಬಳಿ ಸಂಶಯ ಮಾಡಕ್ಕೆ ಹೋಗ್ಕೂಡುದು. ಅರ್ಥ ಆಯ್ತಾ? ಒಬ್ಬ ರೋಗದ ಬಗ್ಗೆ ಇಂಜಿನಿಯರ್ ಹೇಳಿದ್ರೆ ಏನಂತಾರೆ ಅದಕ್ಕೆ ಬೆಲೆ ಇದೆ, ಯಾಕೆ ಅವ್ರು ಬೀಳೇ ಅಲ್ಲ. ಅದೇ ಇನ್ನೊಬ್ಬನ ಅಪೋಸಿಟ್ ಹೇಳ್ಬಿಟ್ರೆ ಅವನು ದುಷ್ಟ ಅಲ್ಲ ಅವನು ಹೇಳ್ತಾರೆ. ಇನ್ನೊಬ್ಬನು ಡಾಕ್ಟರ್ ಕೋಟಾ ಡಾಕ್ಟರ್, ಕೋಟಾ ಡಾಕ್ಟರ್ ಇಂಜಿನಿಯರ್ ಮೋಸ ಅಲ್ಲ, ಕೋಟಾ ಡಾಕ್ಟರ್ ಮೋಸ. ಸೊ ಭ್ರಾಂತಿ ಇದೆ ಅವನಿಗೆ, ಮೋಸ ಮಾಡಕ್ಕೆ ಹೊರಟಿದ್ದಾರೆ. ಅದರಿಂದ ಸರಿಯಲ್ಲ. ಅಂದ್ರೆ ಯಾವಾಗ ವಿರೋಧ ಸಂದರ್ಭಕ್ಕೆ ಅರ್ಥ ಮಾಡ್ಕೋಬೇಕಿಷ್ಟೇ. ವಿರೋಧ ಮಾಡೋದು ಏನಾಗಿರ್ಬೇಕು, ಅವನು ಅನ್ಕಾಂಪಿಟೆಂಟ್ ಅವನು ವಿರೋಧ ಮಾಡಿದ್ರೆ ಅರ್ಥ ಇಲ್ಲ. ಹೇಳಿದ ನಾನು ಕಣ್ಣಿದ್ದವನು ಮಾತಿ ವಿರೋಧ ಮಾಡೋಕೆ ಏನಾಗಿರ್ಬೇಕು, ಫಸ್ಟ್ ಅವನಿಗೆ ವಿರೋಧ ಮಾಡೋನಿಗೆ ಕಣ್ಣಿರ್ಬೇಕು. ಅವನಿಗೆ ಕುರುಡ ವಿರೋಧ ಮಾಡ್ಕೊಂಡು ಏನಂತಾರೆ ಅದಕ್ಕೆ ಅವ್ರು ನೆಟ್ಟು ಬಿಡ್ತಾರೆ ವಿರೋಧ ಹೇಳೋದಕ್ಕೆ. ಯಾಕಂದ್ರೆ ಅವ್ರು ಕೇಳಿದಿಲ್ಲ ಅರ್ಥ ಇರೋದು ದಂಡ ತತ್ತ ಭ್ರಾಂತಿ ಮೂಲ. ಎರಡನೇದಾಗಿ ಅಯುಕ್ತಿತಃ, ಯಾಕೆ ಕಾರಣ ಹೋದ ಇಲ್ಲ ದಾರಿ ತೋದ ಬಿದ್ದ, ಅವ್ರು ಸರಿ ದಾರಿ ಹೇಳ್ಬೇಕಾಗಿತ್ತು. ಆದ್ದರಿಂದ ಅವ್ರ ಮಾತು ಸರಿಯಲ್ಲ. ಈ ಸರಿಯಾಗಿ ಪ್ರಶ್ನೆ ಎರಡು ಮಾತು ನಡೆಯನ್ನ ಇಟ್ಕೊಂಡ್ರೆ ಯಾತಕ್ಕೆ ಆಚಾರ ಸಿದ್ಧಾಂತ ಒಂದೇ ಸರಿ, ಎಲ್ಲಾ ಮತಗಳು ಸರಿಪು ಅಂತ ಹೇಳೋದಕ್ಕೆ ಎರಡು ಕಾರಣ. ಭ್ರಾಂತಿ ಮೂಲತ್ವ ಒಂದು, ಯುಕ್ತಿ ವಿರುದ್ಧವಾಗಿರೋದು ನಮಗೆ ಕಾಣ್ತಿರೋದು. ಭಗವದ್ ವಿರೋಧಾತ್ ವಚನಂ ವೈದಿಕಂ ಶಂಕ್ಯತಾಂ ವ್ರಜೆ. ಆದ್ದರಿಂದ ಅಂಥವರ ಮಾತನ್ನು ಕಟ್ಟಿಕೊಂಡು ನಾವೇನ್ ಮಾಡಕ್ಕೆ ಹೋಗಬಾರ್ದು, ವೇದದ ಮಾತುಗಳ ಬಗ್ಗೆ ಸಂದೇಹ ಪಡ್ಲಿಕ್ಕೆ ಹೋಗ್ಬೋದು. ಸಂದೇಹ ಪಡೋದಕ್ಕೆ ಏನಿರ್ಬೇಕು ಒಂದು ಆಧಾರ. ಸೊ ಬೇಸ್ಲೆಸ್ ಆಗಿದೆ ಅಂತ ನಿರ್ಬೀಜ ಶಂಕ. ಬೇಸ್ಲೆಸ್ ಡೌಟ್ ಅಂದ್ರೆ ಬುದ್ಧಿ ಇಲ್ಲ ಅಂತ. ಒಂದು ಸೌಟ್ ಯಾವಾಗ ಬೇಸ್ ಇರಬೇಕು, ಬೇಸ್ಲೆಸ್ ಇರಬಾರ್ದು. ನ್ಯಾಯ ವ್ಯಾಸ ಸಮಯ ಅನ್ಯ ಸರ್ವ ಸಮಯಾನಾಂ ಭ್ರಾಂತಿ ಮೂಲತಯ ಭ್ರಾಂತೇ ಹೇತುತ್ವೇನ ಮಿಥ್ಯಾಜ್ಞಾನಜನಕತ್ವೇನ ಇದು ಯಾವತ್ ತದೇವ ಕುತಃ. ಇಲ್ಲಿ ಸರ್ವ ಸಮಯ ಅನ್ನೋ ಪದ ಇದೆ ಆಚಾರ್ಯ ಮಾಡ್ತಿದೆ. ಸರ್ವ ಸಮಯ ಎಲ್ಲಾ ಸಮಯಗಳು ಅಂದ್ರೆ ವ್ಯಾಸ ಸಮಯ ಅನ್ಯ ಸರ್ವ ಸಮಯ ವೇದವ್ಯಾಸ ಮತಗಳು ಬಿಟ್ಟು ಅಂತ ಎಲ್ಲರೂ ನಿಮ್ಮ ಮತಗಳು ಸೇರುತ್ತೆ ಅಂತ ಆಗಲ್ಲ. ಇನ್ನು ಬಿಟ್ಟು ವ್ಯಾಸ ಸಮಯ ಅನ್ಯ ಸರ್ವ ವ್ಯಾಸ ಸಮಯ ಅನ್ಯ ಸರ್ವ ಸಮಯಾನ ವ್ಯಾಸ ಸಮಯವನ್ನು ಬಿಟ್ಟು ಉಳಿದ ಎಲ್ಲಾ ಸಮಯಗಳು ಕೂಡ ಭ್ರಾಂತಿ ಮೂಲತಯ ಭ್ರಾಂತಿಯನ್ನೇ ಮೂಲವನ್ನಾಗಿ ಬಂದಿರೋದರಿಂದ ಭ್ರಾಂತಿಯೇ ಹೇತುತ್ವೇನ ಮಿಥ್ಯಾಜ್ಞಾನ ಜನಕತ್ವೇನ ಇತಿ ಯಾವತ್ತು ಭ್ರಾಂತಿ ಕಾರಣವಾಗಿರೋದ್ರಿಂದ ಅದು ಹುಟ್ಟೋದೇನು ಭ್ರಾಂತಿಯಿಂದ ಬೆಳೆದ ಒಂದು ಮಾತನ್ನು ಕೇಳಿದ್ರೆ ನಮಗೇನಾಗತ್ತೆ, ನಮಗೂ ಮಿಥ್ಯಾಜ್ಞಾನ, ಅವನು ಮಿಥ್ಯಾಜ್ಞಾನ, ನಮಗೂ ಮಿಥ್ಯಾಜ್ಞಾನ ಬರುತ್ತೆ. ಹಾಗೆ ಅಂಧೇನೈವ ನಿಯಮಾನ ಯಥಾಧಾಹ ಅನ್ನೋ ಮಾತು ಅದಕ್ಕೆ ಅರ್ಥ. ತದೇವ ಕುತಃ ಅದು ಹೇಗೆ ಅಂದರೆ ಭ್ರಾಂತಿ ಮೂಲದ ಅವರಿಗೆ ಭ್ರಾಂತಿ ಇರೋದ್ರಿಂದ ಭ್ರಾಂತಿ ರೀತಿ ಉಪಲಕ್ಷಣ ಬರೀ ಭ್ರಾಂತಿಯನ್ನು ಅಷ್ಟೇ ಇನ್ನೂ ಕೆಲವು ದೋಷವೇ ಇದೆ ಅವರಲ್ಲಿ. ಭ್ರಮ ಪ್ರಮಾದ ವಿಪ್ರಲಿಪ್ಸಾದಿ ಪೂರ್ವಕತ್ವೇನ ಪ್ರಮಾದ ಅವ್ರು ಸರ್ವಜ್ಞರಲ್ಲ, ಅದರಿಂದ ತಪ್ಪನ್ನೂ ಮಾಡ್ತಾರೆ. ಮತ್ತೆ ವಿಪ್ರಲಿಪ್ಸ ಮೋಸ ಮಾಡೋ ಇದೇ ಬೇರೆ ಅವರಿಗೆ. ಅರ್ಥ ಆಯ್ತಾ? ಮೊದಲೇ ದುಷ್ಟ ತಪ್ಪು ತಿಳ್ಕೊಂಡಿದ್ದಾನೆ, ಮೋಸ ಮಾಡೇ ಬೇರೆ ಬಂದಿದ್ದಾನೆ, ಇನ್ನೇನು ಅವನ ಮಾತು ನಂಬಲಿಕ್ಕಾಗತ್ತೆ. ಅದರಿಂದ ಮತಗಳೆಲ್ಲ ಯಾತಕ್ಕೆ ಬಂದಿರೋದು ಮೋಸ. ಇವತ್ತೇ ಸ್ಪಷ್ಟ ಎಷ್ಟೋ ಜನ ಬರ್ತಾರೆ ಸಾಧುಗಳು ಏನು ಮಾಡ್ತಾರೆ, ಯಾತಕ್ಕೆ ಕೊಟ್ಟಿರ್ತಾರೆ ಅವರೆಲ್ಲ ಬರೀ ಮೋಸ. ಸ್ವಲ್ಪ ದಿವಸಕ್ಕೆ ಅವ್ರು ಗೊತ್ತಾಗಿದೆ. ಎಷ್ಟೋ 99% ಜನ ಸ್ವಲ್ಪ ದಿವಸಲ್ಲೇ ಹೊರಗೊಂಡ್ಬಿಟ್ಟಿರ್ತಾರೆ. ನಂಬ್ಕೊಂಡು ಹಾಳಾದ್ರೆ ಅಂತ ಹೇಳ್ತಾನೆ ಇರ್ತಾರೆ ಜನ. ನಮ್ದು ಗೋಟಾ ಕಂಪನಿಗೆಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ, ನಡೆದಿದೆಯೇ ನೋಡಿದ್ರು ಕೂಡ ಹೇಳಿದ್ರು ಕೂಡ ಡಬಲ್ ಮಾರ್ಕೆಟ್ ಟ್ರಿಬಲ್ ಮಾರ್ಕೆಟ್ ಅಂತ ಬರ್ತಾರೆ. ತಿರ್ಕೊಂಡು 100% ಕರ್ಕೊಂಡ್ಬಿಡ್ತಾರೆ. ಸ್ವಲ್ಪ ಕರ್ಕೊಂಡೋದಿಲ್ಲ, 20% ಫುಲ್ ಕರ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಅವ್ರು ಬರ್ತಾನೆ, ಯಾರು ಹೇಳಿದ್ರು ನಂಬೇಡಿ, ಭಾರಿ ಸೀಕ್ರೆಟ್ ಇದು, ಇವತ್ತು ಅಡ್ವಾಂಟೇಜ್ ತಗೊಳ್ಳಿ, ಯಾರಿಗೂ ತೋರಿಸೇ ಇಲ್ಲ ಇವರಿಗೂ ಕೂಡ. ಒಬ್ಬರಿಗೆ ಏನೋ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತು ಬಂದಿದ್ದೇನೆ, ನಾನು ಪ್ರೇರಣೆ ಆಯ್ತು, ಇದು ತಗೊಳ್ಳಿ ಉದ್ಧಾರ ಆಗ್ತೀರಿ, ಇನ್ನೊಬ್ರು ಮುಂದೆ ಹೇಳಬೇಡಿ ಖರ್ಚು ಕಳ್ತಾ ಇದ್ದಾರೆ, ಯಾರು ಮುಂದೆ ಹೇಳಬೇಡಿ ಅಂತ ಹೇಳ್ತಾರೆ. ಅವ್ರಿಗೆ ಖುಷಿನೋ ಖುಷಿ, ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ತಾನೆ. ಸ್ವಲ್ಪ ಇತರ ಕೊಡಿ, ಈ ತರ ಏನು ವರ್ಕೌಟ್ ಆಗಲಿ ಎಲ್ಲ ಕೊಟ್ಬಿಡಿ, ನೋಡಿ ಸ್ವಲ್ಪ ಹೊತ್ತು ಏನಾಗುತ್ತೆ ಅಂತ ಹೇಳಿ ಕೇಳಿ ಆನಂದನೇ ಆನಂದ.
ಕೊಟ್ಬಿಡ್ತಾರೆ. ಆಮೇಲೆ ನೋಡಿ ಇರೋದೇ ಇಲ್ಲ ಅವ್ರು ಯಾವ್ದು ಅವ್ನು ಮೆಸ್ಟರೇಜ್ ಮಾಡ್ತಾ ಹೇಳಿದ್ರೆ ಹೋಗ್ಬಿಡ್ತಾರೆ ಒಂದು ಗಾಡಿ ಕಡೆ. ಇದು ನೋಡಿ ಎಷ್ಟು ಜನ ನೋಡಿ ಮತ್ತೆ ಮಾಡ್ತಾರೆ ತಪ್ಪನ್ನ. ಅವ್ರು ಫಸ್ಟ್ ಟೈಮ್ ಅಲ್ಲ ಮಾಡ್ಕೊಂಡು ನನಗೆ ಮಾತ್ರ ಮೋಸ ಆಗಲ್ಲ ಅಂತ ತಿಳ್ಕೊಂಡೆ ಮೋಸ ಹೋಗೋದು. ಯಾರಿಗೂ ಮೋಸ ಆಗಿದ್ದಾರೆ ಅಂತ ಹೇಳಿ ನಾನು ಅಂತವನಲ್ಲ, ನಿಮ್ಮಂತವ್ರಿಗೆ ಸುಳ್ಳು ಹೇಳೋದಿಲ್ಲ, ಶುರು ಮಾಡ್ಕೊಂಡಂತೆ ಅವ್ರು ಮಾತ್ರ ಉತ್ತರ ಇದೆ, ಸುಳ್ಳು ಹೇಳ್ತೀನಿ ಅಂತ ಉತ್ತರ ಇದೆ. ನಿಮ್ಮಂತವ್ರಿಗೆ ಹೇಳೋದಿಲ್ಲ, ಅದು ಬೇರೆ ಹೇಳ್ತೀನಿ, ಯಾರಿಗೂ ಹೇಳೋದಿಲ್ಲ ಅಂತ ನಿಮ್ಮಂತವ್ರಿಗೆ ಹೇಳೋದಿಲ್ಲ. ಪಾಪ ಹೌದು ಬೇಕಾಗ್ತದೆ ವಿದ್ಯೆ ಜಾಸ್ತಿ ಪ್ರಾಮಾಣಿಕ ಪಾಪ ಹತ್ರ ಓದಿರೋದು ಭಾಷೆ ಅನೇಕ ಒಂದು ವಿರುದ್ಧತ್ವ ಚೆನ್ನಾಗೇ ಮಾಡಬೇಕಾಗ 10% ಸಾಕು, ವ್ಯಾಲಿಡ್ ಬರೋದು 100% ಬೇಕಿಲ್ಲ ಅದನ್ನ ಹೇಳಬೇಕು ಅಷ್ಟು. ಅದು ಆಸೆ ಕಾರಣ ಬೇಡ, ಬೇಕು ತಗೊಂಡು ಏನ್ ಮಾಡೋದು, ಅದು ನ್ಯಾಯ ಮಾರ್ಗ. ಅದು ಕೊಡ್ತಾ ಇದ್ರೆ ನ್ಯಾಯ ಕೊಡಕ್ಕೆ ಸಾಧ್ಯ, ಸಿಂಪಲ್ ಆಗಿ ಇವ್ರು ಇಷ್ಟು ಕೊಡಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಸರ್ಕಾರ ಕೊಡ್ತಾ ಇಲ್ಲ ಆಗಿದ್ರೆ ಸಾಧ್ಯ ಇಲ್ಲ ಅಂತ ಅರ್ಥ. ಇದು ಕೊಡ್ತಾರೆ ಮೋಸ ಮಾಡ್ತಾರೆ, ಸಿಂಪಲ್ ಅರ್ಥ ಆಯ್ತಾ. ದೊಡ್ಡ ದೊಡ್ಡ ಕಂಪನಿಗಳು ಕೊಡೋದಿಲ್ಲ, ವ್ಯಾಲಿಡ್ ಕಂಪನಿ ಕೊಡೋದಿಲ್ಲ, ಗವರ್ಮೆಂಟ್ ಕೊಡೋದಿಲ್ಲ, ಅವ್ರು ಕೊಡ್ತಾನೆ ಅಂದ್ರೆ ಗ್ಯಾರಂಟಿ ಮೋಸ ಮಾಡ್ತಿದ್ದಾನೆ. ಇವರಿಗೆ ಸಾಧ್ಯ, ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಇವ್ರು ಸಣ್ಣ ಪುಟ್ಟ ಮನುಷ್ಯ, ಇವರಿಗೆ ಶಕ್ತಿ ಇದ್ರೆ ಅವರಿಗೆ ಶಕ್ತಿ ಇರಬೇಕು. ಈ ತರ ರಾಜರು ಉಪಯೋಗಿಸೋದಿಲ್ಲ, ಅಟೆಂಪ್ಟ್ ಆಗಿರ್ತಾರೆ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸೌಭಾವ, ಆಸೆ ಬಂದು ಮೋಸ ಹೋಗ್ಬೇಕು. ಅನ್ಯಾಯೇನ ವಿನಶ್ಯತೆ, ಯಾವ ಅನ್ಯಾಯ ಪೂರ್ತಿ ಅವರು ಮತ್ತೆ ಒಟ್ಟು ಇನ್ನೊಂದು ಅನ್ಯಾಯನೇ ವಿನಶ್ಯತೆ. ಟೋಟಲ್ ಅನ್ಯಾಯನ ಸಂಪಾದನೆ ಮಾಡಿದ್ರೆ ಅನ್ಯಾಯನೇ ಹೋಗುತ್ತೆ ಅಷ್ಟೇ. ಯುಕ್ತಿ ವೃದ್ಧತ್ವಾಚ ಇತ್ಯರ್ಥ. ಇದು ಸರಿಯಾಗಿ ಮಾತು ನೆನ್ಪಿಟ್ಕೊಂಡ್ರೆ ಎಷ್ಟು ನಮಗೆ ಪ್ರಾಬ್ಲಮ್. ಎರಡು ನಮಗೆ ಒಂದು ದುರ್ಮಾರ್ಗಕ್ಕೆ ಮೋಸ ಹೋಗಬಾರ್ದು ಅನ್ನೋದು ಒಂದು ಗೊತ್ತಾಯ್ತು, ಸನ್ಮತನ ಫಾಲೋ ಮಾಡಲೇಬೇಕು ಇನ್ನೊಂದು ಗೊತ್ತಾಯ್ತು. ಇಷ್ಟು ಸಿಂಪಲ್ ಆರ್ಗ್ಯುಮೆಂಟ್ ಅಷ್ಟೇ ಬಾಳು ಸಿಂಪಲ್ ಅಂತೇಳಿ ಯಾವ ಕಾರಣಕ್ಕೂ ಬಿಡಕ್ಕೆ ಬರೋದಿಲ್ಲ. ಅಷ್ಟು ಶ್ರೇಷ್ಠವಾದ ಮಾತನ್ನು ಹೇಳ್ತಾನೆ. ಯುಕ್ತಿ ವಿರುದ್ಧತ್ವಾಚ ಇತ್ಯರ್ಥ. ಯುಕ್ತಿ ಶೂನ್ಯತ್ವಾಚ ಅಂತ ಎರಡರ್ಥ. ಯುಕ್ತಿ ಇಲ್ಲ ಅಂತ ಒಂದು ಅರ್ಥ, ಪ್ರಾಪರ್ ಲಾಜಿಕೇ ಇಲ್ಲ, ರ್ಯಾಷನಲ್ ಲಾಜಿಕ್ ಅಪೋಸ್. ಇನ್ನೊಂದು ಯುಕ್ತಿ ವಿರುದ್ಧವೇ, ಯುಕ್ತಿ ಇಲ್ಲ ಅಂದ್ರೂ ಹೋಯ್ತು, ತಪ್ಪುಯುಕ್ತಿ ಇದೆ ಅಂದ್ರೆ ಇನ್ನೂ ಹೋಯ್ತು. ಇಷ್ಟೇ ತಿಳ್ಕೊಂಡ್ರೆ ಸಾಕು, ಮನುಷ್ಯ ಉದ್ಧಾರ ಆಗುತ್ತೆ. ಅಸ್ಯ ಸರ್ವಸ್ಯ ನ್ಯಾಯಮುಕ್ತಾವಲ್ಯಾದೌ ಅಸ್ಮಾಭಿ ವಿರುದ್ಧತ್ವಾತ್ ಮಾತ್ರ ತತ್ ವಿವ್ರಿಯತೆ. ರಾಯರು ನ್ಯಾಯಮುಕ್ತಾವಳಿ ಗ್ರಂಥ ಬಂದಿದ್ದ, ತಂತ್ರದೀಪಿಕಾ, ನ್ಯಾಯಮುಕ್ತಾವಳಿ, ತತ್ವಮಂಜರಿ, ಒಟ್ಟು 7 ಗ್ರಂಥ ಬರೆದರು. ಇಡೀ ಇದರೊಳಗೆ ಟಿಪ್ಪಣಿಕಾರರಲ್ಲಿ ಅತಿ ಹೆಚ್ಚು ಗ್ರಂಥ ಬರೆದವರು ಬ್ರಹ್ಮಸೂತ್ರದ ಬಗ್ಗೆ ರಾಯರು. ಅವ್ರು ಹೇಳ್ತಾರೆ, ನಾವು ಇನ್ನೂ ಸ್ವಲ್ಪ ತುಂಬ ಹೇಳಬೇಕಿದೆ, ಇಲ್ಲಿ ಹೇಳಿಲ್ಲ. ಅಸ್ಯ ಸರ್ವಸ್ಯ ನ್ಯಾಯ ಅಂತ ಬಂದಿದ್ದರಿಂದ ನ್ಯಾಯಮುಕ್ತಾವಳಿ ಅಂತ ಗ್ರಂಥ ಬರೆದಿದ್ದೇವೆ. ಅದರಲ್ಲಿ ಅಸ್ವಾಮಿ ನಮ್ಮಿಂದ ವಿರುದ್ಧತ್ವ ವಿಶೇಷವಾಗಿ ವಿವರಣೆ ಮಾಡಿರೋದ್ರಿಂದ ನಾತ್ರ ಏತತ್ ವಿವ್ರಿಯತೆ, ಅದರಲ್ಲಿ ವಿವರಣೆ ಮಾಡ್ತಾ ಇಲ್ಲ, ಅಲ್ಲಿ ನೋಡ್ಕೊಳ್ಳಿ ಅಂತ ಅರ್ಥ. ಅಕ್ಷವಾದ ಕಣಾದೌಚ ಸಾಂಖ್ಯಯೋಗಾಗತಃ ಶಿವ ಶಕ್ತಿ ಮಹಾಯನನ ಲೋಕಾಯತ ಪುರಸ್ತರಾಹ ದುರಾಗಮಾಃ ಇತಿ ಬೃಹತ್ ಭಾಷ್ಯೋಕ್ತ ಪಾತ್ಮಸ್ಕೃತ್ಯಾದೌ ಸ್ಪಷ್ಟಮೇವ ದುರಾಗಮತ್ವಂ ತೇಷಾಮಿತಿ. ಯಾವ್ಯಾವ ದುರಾಗಮಗಳು ಅಂತೇಳಿ ಬೃಹದಾರಣ್ಯಕ ಭಾಷ್ಯ, ಬೃಹತ್ ಭಾಷ್ಯ ಅಂದ್ರೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಪಾತ್ಮಶ್ರುತ್ಯಾದೌ ಪದ್ಮಪುರಾಣ ಮೊದಲಾದ ವಾಕ್ಯಗಳಿಂದ ಆ ದುರ್ಮತಗಳು ಯಾವುದೋ ಬಲಿಷ್ಠ ನಮಗೆ ಸಿಗುತ್ತೆ. ಯಾವ್ಯಾವುದು? ಅಕ್ಷಪಾದ ಕಣಾದೌಚ, ಅಕ್ಷಪಾದ ನ್ಯಾಯಮತ, ಕಣಾದ ವೈಶೇಷಿಕ ಮತ, ಸಾಂಖ್ಯ ಯೋಗ, ಸಾಂಖ್ಯ ಮತ ಯೋಗ ಮತ, ಆಮೇಲೆ ಶಿವಮತ ಶೈವಮತ, ಶಕ್ತಿ ಶಾಕ್ತ ಮತ, ಮಹಾಯಾನ ಯಾವುದದು? ಮಹಾಯಾನ ಹೀನಯಾನ ಯಾವುದದು? ಲೋಕಮತ, ಲೋಕಾಯತ, ಲೋಕಾಯತ ಅಂದ್ರೆ ಯಾವುದು? ಅಲ್ಲ, ಲೋಕಾಯತ ಚಾರ್ವಾಕ ಮತ. ಲೋಕ ಆಯತ ಅಂದ್ರೇನು? ಲೋಕದಲ್ಲಿ ಹೆಚ್ಚು ಸ್ಪ್ರೆಡ್ ಆಗಿರೋದು ಅಂತ. ಇವತ್ತು ಅದೇ ನಾಸ್ತಿಕ ಮತನೇ ಹೆಚ್ಚು ಪ್ರಚಾರದಲ್ಲಿರೋದು. ಲೋಕಾಯತ ಪುರಸ್ಕಾರ ಇವರೇ ಮೊದಲಾದಂತಹ ಸಾಂಖ್ಯ ಯೋಗ ನ್ಯಾಯವೈಶೇಷಿಕ ಶೈವ ಶಾಕ್ತ ಬೌದ್ಧ ಚಾರ್ವಾಕ ಮೊದಲಾದ ಮತಗಳೆಲ್ಲ ದುರಾಗಮ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಬರೀ ಕಳೆದ್ರು ಅಂತ ಹೇಳಿಲ್ಲ, ಕಳೆದು ಬಂದ್ರೆ ಹುಷಾರ ಅಲ್ಲ, ಈ ಕೆಳಗಿನ ಕಳೆದು ಬಂದ್ರೆ ಹುಷಾರ ಅಂತ ಎಸ್ಕೊಟ್ರೆ ಆಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಫೋಟೋ ಹಾಕಿಬಿಟ್ಟಿರ್ತಾರೆ. ಗೊತ್ತಾಯ್ತಾ? ನೋಟೆಡ್ ಕ್ರಿಮಿನಲ್ ಫೋಟೋ ಹಾಕಿರ್ತಾರೆ. ಅಂತಕ್ಕೆಂದ್ರೆ ಅವ್ನು ಬಂದು ಸಿಕ್ಕಂತೆ ಕೊಟ್ಬಿಡಿ, ಅದು ಹುಷಾರಾಗಿದೆ ಅಂತ ಹೇಳೋದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಕಬಾಡಿ ಇವತ್ತೇ ನಮ್ಮವರು ಜಾಸ್ತಿ ಓದೋದು ಅವ್ರನ್ನೇ ತರ್ಕವಂತಲೇ ಕಾಲ ಕಳಿಸ್ತಾರೆ. ತರ್ಕ ಓದೋದು ತಪ್ಪಲ್ಲ, ಪೂರ್ವ ಪಕ್ಷ ಓದ್ಬೇಕು, ಅವ್ರು ಏನಂತ ಓದಬಾರ್ದು. ಬರೀ ಅದೇ ಯಾವ ನೋಡಿದ್ರು ಅದು ಒಂದೇ ವಿಷಯನೇ, ಬೇರೆ ವಿಷಯ ಇಲ್ಲೇ ಇಲ್ಲ. ಇವ್ರಿಗೆ ಬರಲಿಲ್ಲ ಅವ್ರು ಬರಲಿಲ್ಲ ಅಂತಾರಲ್ಲ, ಏನು ಆಗಮ ಖಂಡನೆ ಮಾಡಿ ಉಪಯೋಗಿಸ್ಬೇಕಂತ. ಇತಿ ಬೃಹತ್ ಭಾಷ್ಯೋಕ್ತ ಪಾತ್ಮಸ್ಮೃತ್ಯಾದೌ ಸ್ಪಷ್ಟಮೇವ ದುರಾಗಮತ್ವಂ ತೇಷಾಮಿತಿ.
ಆಚಾರ್ಯ ಒಂದೇ ಒಂದು ಶ್ಲೋಕದೊಳಗೆ 2ನೇ ಅಧ್ಯಾಯದ 2ನೇ ಪಾದದ ಒಟ್ಟು ಅಣುಭಾಷ್ಯ ಸಂಗ್ರಹ ಕೊಟ್ಟಿದ್ದಾರೆ. ಇದು ಶಿವದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರಾಣುಭಾಷ್ಯಸ್ಯ ವಿವೃತೌ ರಾಘವೇಂದ್ರ ಯಶೀಕೃತಾಯಾಂ ತತ್ವಮಂಜರಿಯಾಖ್ಯಾಯಾಂ ದ್ವಿತೀಯಾಧ್ಯಾಯಸ್ಯ ದ್ವಿತೀಯ ಪಾದಃ. ಬಹುಶಃ ಒಂದು ಪಾದ ಇಟ್ಟು ಫಾಸ್ಟೆಸ್ಟ್ ಉಳಿದಿದ್ದು ಅಧಿಕಾರಕ್ಕೆ ಸೂತ್ರ ಕೂಡ ಹೋಗಿದೆ ಎಷ್ಟೊತ್ತಲ್ಲ ಪಾದನೆ ಮುಗಿದು ಎಷ್ಟು ಕ್ಲಿಯರ್ ಆಗಿದೆ ಅದನ್ನ ನೋಡ್ಕೊಂಡ್ರೆ ಎಲ್ಲ ವಿಷಯಕ್ಕೂ ಅದು ಉತ್ತರ. ಏನೇ ಪ್ರಸಂಗ ಒಂದು ನೆನಪು ಮಾಡ್ಕೊಂಡ್ಬಿಟ್ರೆ ಭ್ರಾಂತಿ ಯುಕ್ತಿ ಸ್ವಲ್ಪ ಎರಡು ದೊಡ್ಡದು, ಮತ್ತೆ ವಂಚನೆ ಅವೆಲ್ಲ ತಿಳ್ಕೊಂಡ್ಬಿಟ್ಟು ಅಷ್ಟನ್ನು ಬಂದಿದ್ರೆ ಮುಗಿಸಿದೆ. ಆಯ್ತಾ? ಡೀಟೇಲ್ಸ್ ಅದಿಷ್ಟು ಓದ್ಬೇಕು. ನಾನು ಏ ಉಕ್ತ ದಿಶಾ